ಇರಾನ್ ವರ್ಸಸ್ ಇಸ್ರೇಲ್ ಯುದ್ಧದ ಭೀಕರತೆಯ ಮಾಹಿತಿಯನ್ನು ನಿಮಗೆ ನಾನು ಕೊಡ್ತಾ ಇದ್ದೆ, ಹೇಗಿದೆ ಎರಡು ದೇಶಗಳಲ್ಲಿ ಅಂತ. ಇನ್ನು ಇಸ್ರೇಲ್ನಲ್ಲಿ ಸಿಲುಕಿದ್ದ 18 ಕನ್ನಡಿಗರು ಸೇಫ್ ಆಗಿದ್ದಾರೆ. ಮುಂಬೈ ಏರ್ಪೋರ್ಟ್ನಲ್ಲಿ ಈಗ ಕನ್ನಡಿಗರು ಬೀಡು ಬಿಟ್ಟಿದ್ದಾರೆ. ಅವರೆಲ್ಲರೂ ಕೂಡ ನಾವು ಸುರಕ್ಷಿತವಾಗಿದ್ದೀವಿ, ಇವತ್ತು ಸಂಜೆ ಬೆಂಗಳೂರಿಗೆ ಬರ್ತೀವಿ ಅಂತ ಎಲ್ಲರೂ ಕೂಡ ಅಲ್ಲಿಂದ ವಿಡಿಯೋ ಮುಖಾಂತರ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ನಮಗೆ ಸರ್ಕಾರ ಸಂಪೂರ್ಣ ಸಹಕಾರ ಕೊಟ್ಟಿದೆ ಅಂತ ತಂಡ ಹೇಳಿದೆ. ಅದಕ್ಕಿಂತ ಹೆಚ್ಚಾಗಿ ಇಸ್ರೇಲ್ ಕಾನ್ಸುಲೇಟ್ ಅವರು ಇಸ್ರೇಲ್ನಿಂದ ಅವ್ರನ್ನ ಇಲ್ಲಿಗೆ ಕರೆತರೋ ತನಕ ಅವ್ರಿಗೆ ಹೆಲ್ಪ್ ಮಾಡಿದ್ದಾರೆ. ಇಸ್ರೇಲ್ಗೆ ಡೆಲಿಗೇಷನ್ ಮೂಲಕ ಹೋಗಿದ್ದ ತಂಡ ಇವತ್ತು ಸುರಕ್ಷಿತವಾಗಿ ಮುಂಬೈಗೆ ಬಂದು ತಲುಪಿದ್ದೀವಿ. ಇನ್ನು ಕೆಲವು ಗಂಟೆಗಳಲ್ಲಿ ನಾವು ಇಲ್ಲಿಂದ ಬೆಂಗಳೂರು ಕೂಡ ಬರ್ತೀವಿ. ನಮ್ಮನ್ನು ಇಲ್ಲಿ ತನಕ ಸುರಕ್ಷಿತವಾಗಿ ತಲುಪಿಸಿದ್ದಕ್ಕೆ ನಾವು ಇಸ್ರೇಲ್ನ ಕಾನ್ಸುಲೇಟ್ ಜನರಲ್ ಆಫ್ ಸೌತ್ ಇಂಡಿಯಾ ಆರ್ಲಿ ಅವರಿಗೆ ತುಂಬ ಧನ್ಯವಾದ ಅರ್ಪಿಸೋದಕ್ಕೆ ಇಷ್ಟಪಡ್ತೀವಿ. ಹಾಗೆ ನಮ್ಮ ಭಾರತ ಸರ್ಕಾರದ ರಾಯಭಾರಿ ಸಂಸ್ಥೆ ಇಸ್ರೇಲ್ನಲ್ಲಿರೋ ಎಲ್ಲ ಅಫಿಷಿಯಲ್ಸ್ ಕೂಡ ನಮ್ಮನ್ನು ಇಲ್ಲಿ ತಲುಪಿಸೋದಕ್ಕೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಭಾರತ ಸರ್ಕಾರ ಹಾಗೆ ರಾಜ್ಯ ಸರ್ಕಾರ ಕೂಡ ನಮಗೆ ಇಲ್ಲಿ ತನಕ ನಮ್ಮನ್ನು ಸುರಕ್ಷಿತವಾಗಿ ಕಳಿಸೋದಕ್ಕೆ ತುಂಬ ಸಹಕಾರ ಕೊಟ್ಟು ನಮ್ಮನ್ನು ಸುರಕ್ಷಿತವಾಗಿ ಗಡಿ ದಾಟಿಸಿದ್ದಾರೆ. ತುಂಬ ಧನ್ಯವಾದಗಳು. ಬಿಪ್ಯಾಕಿಂದ ಒಟ್ಟು ನಾವು 18 ಜನ ಅಧ್ಯಯನಕ್ಕಾಗಿ ಇಸ್ರೇಲ್ಗೆ ಹೋಗಿದ್ವಿ. ಇಸ್ರೇಲಿಂದ ಬರುವಂಥ ಸಂದರ್ಭದಲ್ಲಿ ಯುದ್ಧದ ಕಾರ್ಮೋಡ ಕವಿದಿರೋ ವಾತಾವರಣ ಉಂಟಾಗಿ ಅಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯಾಗಿ ಆ ಕಾರಣದಿಂದ ನಾವು ಬರೋಕ್ಕಾಗಿರಲಿಲ್ಲ. ಆಗ ನಮಗೆ ಸಹಾಯಕ್ಕೆ ಇಸ್ರೇಲ್ ಸರ್ಕಾರ ಮತ್ತು ಭಾರತ ಸರ್ಕಾರ ಎರಡೂ ದೇಶದ ರಾಯಭಾರಿಗಳು ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಸುರಕ್ಷಿತ ಸ್ಥಳಕ್ಕೆ ಕರ್ಕೊಂಡೋಗಿ ಅಲ್ಲಿ ನಮ್ಮನ್ನು ಎಲ್ಲ ರೀತಿಯಲ್ಲಿ ಚೆನ್ನಾಗಿ ನೋಡಿಕೊಂಡು ನಮ್ಮನ್ನು ಪಕ್ಕದ ದೇಶವಾಗಿರ್ತಕ್ಕಂಥ ಜೋರ್ಡಾನ್ಗೆ ಕಳಿಸಿ ಅಲ್ಲಿ ಆ ಜೋರ್ಡಾನ್ ಮುಖಾಂತರ ಇವತ್ತು ನಾವು ಕುವೈತ್ ಮುಖಾಂತರ ಬಾಂಬೆಗೆ ಬಂದಿದ್ದೀವಿ. ಇನ್ನು ಕೆಲವೇ ಗಂಟೆಗಳಲ್ಲಿ ನಾವು ಬೆಂಗಳೂರು ತಲುಪಿದ್ದೀವಿ. ನಮಗೆ ಎಲ್ಲ ಈ ಒಂದು ಪ್ರವಾಸದಿಂದ ಇಲ್ಲಿ ನಮಗೆ ಕಳಿಸ್ಕೊಟ್ಟಿರ್ತಕ್ಕಂಥ ಇಸ್ರೇಲ್ ಸರ್ಕಾರಕ್ಕೆ ಮತ್ತು ಭಾರತ ಸರ್ಕಾರಕ್ಕೆ ಹಾಗೂ ನಮ್ಮನ್ನು ಇಲ್ಲಿಗೆ ಕಳಿಸ್ಕೊಡೋಕ್ಕೆ ವ್ಯವಸ್ಥೆ ಮಾಡೋಂಥ ಕರ್ನಾಟಕ ಸರ್ಕಾರಕ್ಕೂ ನಮ್ಮೆಲ್ಲ ಧನ್ಯವಾದಗಳು. ಫ್ಯಾಮಿಲಿ ಮೆಂಬರ್ಸು ಭಾಳ ಒಂದು ದುಃಖದ ವಿಷಯ ತಿಳ್ಕೊಂಡು ಭಾಳ ಆತಂಕವಾಗಿದ್ದರು. ಅವ್ರು ಯಾರು ಭಯ ಪಡೋದು ಬೇಕಾಗಿಲ್ಲ. ನಾವು ಎಷ್ಟು ಜನ ಹೋದವು ಅಷ್ಟೇ ಜನ ಬಂದು ಹಿಂದೆ ತಿರುಗಿ ಬಂದಿದ್ದೀವಿ. ಎಲ್ಲರೂ ಕ್ಷೇಮವಾಗಿದ್ದೀವಿ. ಇನ್ನು ನಾವು 3 ಗಂಟೆ 20 ನಿಮಿಷಕ್ಕೆ ನಮಗೆ ಫ್ಲೈಟ್ ಇದೆ. ನಾವು ಸಂಜೆ 5:15ಗೆ ನಾವು ಬೆಂಗಳೂರು ತಲುಪ್ತೀವಿ. ಎಲ್ಲರ ಮನೆಯಲ್ಲಿ ಯಾರು ದುಃಖ ಪಡೋದು ಬೇಕಾಗಿಲ್ಲ ಅಂತೇಳಿ ನಾನು ತಾಳ್ಮೆಯಿಂದ ಕೇಳ್ಕೊತೇನೆ. ಫ್ಯಾಮಿಲಿ ರೈಟ್, ಇವರೆಲ್ಲರೂ ಕೂಡ ಇಸ್ರೇಲ್ನಿಂದ ಸೇಫ್ ಆಗಿ ಈಗ ಮುಂಬೈ ಏರ್ಪೋರ್ಟಿಗೆ ಬಂದಿದ್ದಾರೆ ಕನ್ನಡಿಗರು. ಬಿಪ್ಯಾಕ್ ಸದಸ್ಯರು ಇವರೆಲ್ಲರೂ ಕೂಡ 18 ಜನರ ತಂಡ ಪ್ರವಾಸ ಅಧ್ಯಯನಕ್ಕೆ ಅಂತ ಹೋಗಿದ್ದರಂತೆ. ಆ ಅಧ್ಯಯನ ಪ್ರವಾಸವನ್ನು ಮುಗಿಸ್ಕೊಂಡು ಹೊರಡಬೇಕಾದ್ರೆ ಎಮರ್ಜೆನ್ಸಿ ಡಿಕ್ಲೇರ್ ಆಗಿದೆ. ಅವ್ರನ್ನ ಒಂದು 3-4 ದಿನ ಅಲ್ಲಿನ ಕಾನ್ಸುಲೇಟ್ ಅಲ್ಲೇ ಉಳಿಸಿದ್ದಾರೆ, ಹೋಟೆಲ್ನಲ್ಲಿ ಉಳಿಸಿ ನಂತರ ಅವ್ರನ್ನ ಬೇರೆ ಬೇರೆ ಮಾರ್ಗದಲ್ಲಿ ಜೋರ್ಡಾನ್ ಕರ್ಕೊಂಬಂದು, ಜೋರ್ಡಾನಿಂದ ಕುವೈತ್ಗೆ ಕರ್ಕೊಂಬಂದು, ಕುವೈತಿಂದ ಮುಂಬೈಗೆ ಬಂದು ಸದ್ಯ ಇಳಿದಿದ್ದಾರೆ.